ರೀ ಎಲ್ರಿಗೂ ಹೆಂಗದರಿ ನಾವಂತೂ ಆರಾಮದಿ ನೋಡ್ರಿ. ಇವತ್ತಿನ ದಿನ ಏನು ಸ್ಪೆಷಲ್ ವ್ಲಾಗ್ ಇಲ್ರಿ. ಮಾನಮಿ ಚಾಲು ಐತಿನ ಮಾನಮಿ ಸಲುವಾಗಿ ಮನಿ ಎಲ್ಲ ಸ್ವಚ್ಛ ಮಾಡ್ಬೇಕು ನೋಡ್ರಿ. ಮನಿ ಸ್ವಚ್ಛ ಮಾಡೋದಂದ್ರೆ ಗನೆ ಬ್ಯಾಸ್ರ ನೋಡ್ರಿ. ಇಟ್ಟು ಅರ್ಬಿ ಅದಾವು ಉಟ್ಕೊಳಕ ಹಿಗ್ಗಿಲೆ ಉಟ್ಕೋತೀವಿ, ಕಂಡಿದ್ದೆಲ್ಲ ತರ್ತೀವಿ. ಅದ್ರ ಒಗದು ಹಾಕೋದು ಅಂದ್ರೆ ಗನ ಬ್ಯಾಸ್ರ ಬರ್ತದೆ ನೋಡ್ರಿ. ಅಗಸರು ಮಟ್ಟಿ ಆದಂಗೆ ಆಗ್ಯಾವು. ಇಟ್ಟೆಲ್ಲ ಒಗದು ಹಾಕಿವಿ ಮೊದ್ಲು. ಯಾಕಂದ್ರೆ ಮಾಡಾಗ್ಯದ ಒಂದು ಸ್ವಲ್ಪ. ಇವತ್ತೊಂಚೂರು ಬಿಸಿಲು ಬಿದ್ದದ, ಹಾಗೆ ಮಾಡಾದ್ರೂ ನಾಳಿನ ದಿನ ಮಾತು ತೀರಾ ಮಳೆ ಬರಾಕತ್ತಂದು ಜಿಟಿ ಅದ್ರ ಮನೆ ಮ್ಯಾಗ ಜಿಡಿ ಮಳೆ ಬಂದೇ ಬರ್ತದ. ಏನೋ ಬಿಗಿ ಇಟ್ಟು ಬಿಸಿಲಾರೆ ಬಿದ್ದದ. ದೇವ್ರ ಪುಣ್ಯ ಕಟ್ಕೊಂಡದ್ ನೋಡ್ರಿ. ಮನೆ ಎಲ್ಲ ಕ್ಲೀನ್ ಮಾಡ್ಲಾಕತ್ತೀವಿ. ಇದೆಲ್ಲ ಹೊರಗೆ ತಂದು ಇಟ್ಟಿವ್ರಿ. 2 ಕೋಲಿ ಎಲ್ಲ ಸ್ವಚ್ಛ ಮಾಡ್ಬೇಕಂತ ಹೇಳಿ ಒಳಗಿಂದೆಲ್ಲ ಕ್ಲೀನ್ ಮಾಡಾಕತ್ತೀವಿ. ಈಗ ಒಂದು ಸ್ವಲ್ಪ ಮನ್ಕೊಂಡಿದ್ದಾರಿ. ಒಂದು ಎಲ್ಲ ತೆಗೆದು ಹೊರಗೆ ತಂದು ಇಡ್ಲಕತ್ತೀರಿ. ವರ್ಷದಾಗ ಒಂದು 10-15 ಸಾರಿ ತೊಳೆಯೋದಾತದ ನೋಡ್ರಿ ನಮ್ಮ ಮನ್ಯಾಗಂತೂ. ಮಾನಮಿಗೆ, ದೀಪಾವಳಿಗೆ, ಈಗ ಸಂಕ್ರಾಂತಿಗೆ ಮತ್ತು ಮನ್ಯಾಗ ಯಾವನ್ರಿ ಸ್ಪೆಷಲ್ ಫಂಕ್ಷನ್ಗಳು ಇತ್ತಂದ್ರೆ ಅವಾಗ ತೊಳಿಬೇಕ್ರಿ. ನಮ್ಮ ಮನ್ಯಾಗಂತೂ ಒಂದು 15 ತಲೆಮಾರಿನ ಸಂಬಂಧಿಕರು ಯಾರು ತಿರ್ಕೊಂಡಿದ್ರು ಅಂದ್ರೆ 100 ಮನೆಗಳು ಅದಾವ ರೀ ನಮ್ಮ ಮಂದಿವು. ಅದ್ರಾಗ ಯಾರೇ ಒಬ್ರು ಶಿವನ ಪಾದ ಸೇರಿದ್ರಂದ್ರೆ ಮತ್ತೆ ತೊಳೆದ್ರಿ. ಒಂದು 10-15 ಅಂದ್ರೆ ಒಂದು 20 ಸಾರಿ ಅಂತೂ ತೊಳಿಬೇಕು ನೋಡ್ರಿ. ನನ್ನ ಮಗಳಂತೂ ಗಾಡಿ ನೋಡ್ರಿ ಯಾವ ಗತಿ ಮಾಡಿಬಿಟ್ಟಾಳ. ಮೆಹಂದಿ ನೇರ್ ಪಾಲಿಶ್ ಎಲ್ಲ ಗಾಡಿಗೆ ಬರೆದು ಬಿಟ್ಟಾಳ್ರಿ. ಬಹುಶಃ ಪೇಂಟ್ನು ಒಂದು ತಂದು ಕೊಟ್ರೆ ಆಕಿನೇ ಬೆಳೀತಿದ್ಲೇನು. ಪೇಂಟ್ ಮಾಡಿನೂ ಒಂದು 9 ವರ್ಷ ಐತ್ರಿ. ನನ್ನ ಲಗ್ನದಾಗ ಮಾಡಿದ್ದು. ನನ್ನ ಮಗಳು ಎಲ್ಲ ಕಡೆ ABCD EFGH ಅಂತ ಎಲ್ಲ ಕಡೆ ಬರೆದು ಬಿಟ್ಟಾಳ್ರಿ. ಏನು ಹೇಳಿದ್ರು ಕೇಳಂಗಿಲ್ಲ. ಮಕ್ಕಳಿದ್ದು ಮನ್ಯಾಗಂತೂ ಇಂಥದ್ದು ಕಾಮನ್. ಏನು ಮಾಡೋಕ್ಕಾಗಂಗಿಲ್ಲ ರೀ. ಪೇಂಟ್ ಈಗ ಮಾಡಮ್ ನಾಳೆಗೆ ಮಾಡಮತ್ತ ದಿನ ಒಂದೊಂದು ಹಬ್ಬ ಬಂದೇ ಹೋದು ಖರೆ ನಮಗೇನು ಮಾಡೋದೇ ಆಗವಲ್ತು. ಟೈಮು ಸಿಗವಲ್ತು ರೀ. ನಾ ಎಲ್ಲ ಕ್ಲೀನ್ ಮಾಡಿ ಒಂದಿಟ್ಟು ಒಯ್ದೊಯ್ದು ಇಡ್ಬೇಕಂತೇಳಿ ಜೋಡಿಸಿ ಇಡ್ಲಾಕತ್ತ. ನನ್ನ ಮಗ ಎದ್ದು ಅಲ್ಲಿಗೆ ಅಲ್ಲಿಗೆಲ್ಲ ಮಾಡಿಬಿಟ್ಟಾರಿ. ಬುಕ್ ಕರೆ ತುಂಬ ಹೋಗ್ಯಾವು. ಪ್ರತಿ ಸಾರ್ತಿ ಏನಾದರೂ ಒಂದು ಹೊಸ ವಿಷಯ ಹೇಳೋದ್ರಿಂದ ಏನಾದರೂ ಸರ್ವೆ ಬತ್ತಂದ ಎಲ್ಲದಕ್ಕೂ ಒಂದೊಂದು ಬುಕ್ ಮಾಡಿ ಮನ್ಯಾಗೆಲ್ಲ ಒಜ್ಜಾಗ್ಯಾವು. ಮನ್ಯಾಗೂ ಬೈಲಿಕತ್ತಾರೆ. ಎಟ್ಟಾರ ಬುಕ್ ಅದಾವ ನಿನಗೆ DC AC ಹೆಚ್ಚಾಗಿ ನೋಡುವತ್ತಂತಾರೆ. ಏನು ಮಾಡೋದ್ರಿ, ಹಂಗೆ ಬೈಸ್ಕೋಬೇಕು. ಇವೆಲ್ಲ ಜೋಡಿಸಿ ಇಟ್ಟಿದ್ದ ನನ್ನ ಮಗ ಪೆನ್ ಸೀಸ ರಬ್ಬರ ಎಲ್ಲ ಹಾಳು ಮಾಡಿ ತೆಳಗೆಲ್ಲ ಚಲ್ಲಿ ಬಿಟ್ಟಾನ. ನಮ್ಮ ಸಂಸ್ಕೃತಿ ಬೆಡ್ ಮ್ಯಾಗ ನೋಡ್ರಿ ಎಲ್ಲ ಕಡುಬು ತೊಗೊಂಡಕ್ಕೆ ಬರೆದು ಬಿಟ್ಟಾಳ. ಪೆನ್ಸಿಲ್ ತೊಗೊಂಡೆಲ್ಲ ಒಟ್ಟು ಕಂಡಲ್ಲೆಲ್ಲ ಬರೆಯ ಹುಚ್ಚಿಟ್ಟು ಆಗಿಬಿಟ್ಟದ್ರಿ ಆಕಿಗೆ. ಇವೆಲ್ಲ ಹೊಳ್ಳಿನ ಜೋಡಿಸಿ ಮತ್ತೆ ಹೊಳ್ಳಿ ಬೈದಿಡಬೇಕು. ತೆಗ್ಯಾದೊಂದು ದುರ್ಲಾಭ ಇದ್ದಿರ್ತದ. ತೊಳೆದಾದ ಬಳಿಕ ಹೊಳ್ಳೆವು ಮೊದಲು ಹೆಂಗಿದ್ದು ಹಾಗೆ ಒಯ್ದು ಜೋಡಿಸೋದು ಒಂದು ದೊಡ್ಡ ದುರ್ಲಾಭ ನೋಡ್ರಿ. ಈಗೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ಯಾರಿ. ಅಂದ್ರೆ ಸ್ವಚ್ಛ ಮಾಡ್ಲಿಕ್ಕೇನು ಬಣ್ಣ ಗಿಣ ಏನೋ ಇದು ಮಾಡಿಲ್ಲ. ನೀರಿಲೇನೆ ತೊಳೆದಾರೆಲ್ಲ ಗಾಡಿ. ನನ್ನ ಮಗಳು ಅಲ್ಲಿ ಮಾಡಿದ ಕಾರ್ಬಾರ್ ಅಂತೂ ಅವು ಹೋಗಂಗಿಲ್ಲ. ಅವು ಕಲಿ ಹಾಗೆ ಇರ್ತಾವೆ. ಈಗ ಪರಿಷೆದೆಲ್ಲ ತೊಳೆದಾರ. ಒಂದು ಸ್ವಲ್ಪ ಅಷ್ಟೇ ಹಸಿ ಅದ. ಎಲ್ಲ ಇನ್ನು ಅವ್ಕುರ್ ಜಾಗಕ್ಕೆ ತಂದು ಮತ್ತು ಚೌಕಾಶಿ ಇಡ್ಬೇಕು ನೋಡ್ರಿ. ಇನ್ನು ಒಂದಿಷ್ಟು ಒಣಗಿದ ಅರ್ಬಿ ಎಲ್ಲ ತಂದು ಇಲ್ಲಿ ಗೊಳೆ ಹಾಕಿ ನೋಡ್ರಿ. ಅಗಸರು ಮಟ್ಟಿ ಆದಂಗೆ ಆಗ್ಯಾವು. ಇನ್ನು ಇದರಷ್ಟು ಅರ್ಬಿ ಹೊರಗದಾವು. ಇವೆಲ್ಲ ಮಡಿಚಿ ಉಟ್ಕೊಳ್ಳೋ ಒಂದು ಬೇರೆ ಮಾಡಬೇಕು. ಮತ್ತು ಯಾವಾಗಾರ ಉಟ್ಕೊಳ್ಳೋ ಒಂದು ಅರ್ಬಿ ಒಂದಿಷ್ಟು ಬೇರೆ ಬ್ಯಾಗ್ನ ಮಾಡಬೇಕು. ಅಲ್ಲೇನು ಗೊಬ್ಬರ ಚೀಲ ಕಾಣಕತ್ತ ನೋಡ್ರಿ. ಅದೆಲ್ಲ ಬೀಗ್ರ ನಮ್ಮ ಫಂಕ್ಷನ್ ಇದ್ದಾಗ ಮಾಡಿದ ಅರ್ಬಿ ನೋಡ್ರಿ. ಅವು ಸೀರೆಗಳು ಒಂದು 200 ಸೀರೆ ಇದ್ದು ಈಗ ಒಂದು 75 ಉಳ್ದಾವು. ಅವ್ರು ನಮಗೆ ಮಾಡೋದು ನಾವು ಅವ್ರಿಗೆ ಮಾಡೋದು. ಯಾರು ಉಟ್ಕೋತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಅವೆಲ್ಲ ಹಾಗೆ ಕುಂದ್ರಲಾತಾವು. ಇವು ಬುಕ್ಗಳೆಲ್ಲ ಈಗ ಜೋಡಿಸಿ ಮ್ಯಾಗಿಟ್ಟೀನಿ ರೀ. ಇನ್ನೂ ಒಂದು ಬಾಕ್ಸ್ ತರ್ಲಿಕ್ಕೆ ಹೇಳಿದ್ದೆ. ಬಾಕ್ಸ್ ತಂದ ಬಳಿಕ ಅದ್ರಾಗ ಹಾಕಿಡಬೇಕು. ಒಂದು ಬಾಕ್ಸ್ ಖಾಲಿ ಮಾಡೀನಿ. ಈಗ ಮತ್ತು ಒಂದು ಬಾಕ್ಸ್ ಎಲ್ಲ ಖಾಲಿ ಮಾಡೀನಿ. ಅಷ್ಟು ಇದ್ದು ಬುಕ್ಗಳೆಲ್ಲ ಇವೆಲ್ಲ ತಂದು ಒಂದು ಇಡ್ಲಾಕತ್ತೀನಿ. ಒಂದು ಬುಟ್ಟಿ ಔಷಧ ಗುಳಿಗೆ ಚಲ್ಲಿ ಬಂದೀನಿ. ಆಮೇಲೆ ಒಂದು ದೊಡ್ಡ ಗಂಟು ಒಂದು ಅರ್ಬಿದ ಗಂಟೊಂದು ಪ್ರತಿ ಸಾರಿ ಸರ್ತಿಗೊಮ್ಮೆ ಒಂದೊಂದು ಅರ್ಬಿ ಗಂಟು ಒಯ್ದೊಯ್ದು ಒಗೆದು ಬಿಡೋದು. ಉಟ್ಕೊಳ್ಳೋದು ತರೋದು ಮತ್ತು 5 ಗಂಟೆ ಕಟ್ಟಿ ಒಗೆದು ಬಿಡೋದು. ಇವು ಗೋಧಿ ಚೀಲ ಅದಾವು. ಇವ್ರ ಮ್ಯಾಗೆಲ್ಲ ಹಚ್ಚಿ ಆಮೇಲೆ ಇದು ಮಾಡ್ಯಾರ. ಇವೇನು ಮ್ಯಾಗ ಕಾಣ್ಲಕತ್ತ ಇವಿಷ್ಟೇ ನನಗೆ ದಿನನಿತ್ಯ ಬರಲಿಕ್ಕೆ ಬೇಕೇ ಬೇಕು. ಅವು ಅಷ್ಟೇ ಮ್ಯಾಗ ಇಟ್ಕೊಂಡಿನಿ. ಇಲ್ಲಿ ಕಡೆಯಾಕ ಉಳ್ದಿದ್ದೆಲ್ಲ ಮ್ಯಾಗ ಜಂಗೋಲಿ ಮ್ಯಾಗ ಇಟ್ಟು ಬಿಟ್ಟೀನಿ ರೀ. ಇಲ್ಲಿ ಬಾಕ್ಸ್ ತಂದಿನಿ ನೋಡ್ರಿ. ಈ ಬಾಕ್ಸ್ನ ಹಾಕಿ ಮ್ಯಾಗ ಬಡ್ದು ಬಿಡ್ತೀನಿ ರೀ. ಆ ಕಡೆ ಬ್ಯಾಸ್ರ ಆಗ್ಯದ ನೋಡ್ರಿ. ಗನ ಬ್ಯಾಸ್ರ ಏನು ಹೇಳಬೇಕ್ರಿ. ಮನೆ ತೊಳೆಯೋದಂದ್ರೆ ಯಾಕಾದ್ರೂ ಬರ್ತದೆ ನಂಗೆ ಆತ. ಹಬ್ಬ ಹುಣ್ಣಿಮೆರೇ ಮಾಡ್ಲಿಕ್ಕೆ ಹಿಗ್ಗ. ಆದರೆ ಇವು ತೊಳೆದು ಬೆಳೆಯೋದಂದ್ರೆ ಮೈಯೆಲ್ಲ ಉರಿತದೆ. ಏನು ಮಾಡೋಕ್ಕಾಗಂಗಿಲ್ಲ. ಮಾಡೇಬೇಕಲ್ರಿ ಹಬ್ಬ ಹುಣ್ಣಿಮೆ. ಒಂದು ಅರ್ಬಿ ಬಿಡ್ಲಾರ್ದು ಎಲ್ಲ ತೊಳೆದು ಹಾಕಿಬಿಟ್ಟಿವಿ ರೀ. ಈ ಜೋಳಿಗೆ ಒಂದು ತೊಳೆದಿದ್ದೆವು ಎಲ್ಲ ಹಸಿಯಾಗಿ ಬಿಟ್ಟಿತ್ತು ರೀ. ಹಾಗಾಗಿ ಒಂದು ತಾಡ್ಪತ್ರೆ ಸಿಕ್ತು ಸಣ್ಣದೊಂದು ಚೀಲದ್ದು. ಅದು ಹಾಕಿ ಅದ್ರ ಮ್ಯಾಗ ಹಾಕಿ ತೂವನ ಮನ್ಕೊಂಡ ನೋಡ್ರಿ. ಅವನಿಗೆ ಏನಾದರೂ ಜೋಳಿಗೆ ಇರಲಿಲ್ಲ ಅಂದ್ರೆ ನಿದ್ದಿನೇ ಮಾಡಂಗಿಲ್ಲ. ಕೆಳಗೆ ಜೋಳಿಗೆನ ಬೇಕು ಅವನಿಗೆ. ಇಲ್ಲೆಲ್ಲ ಖಾರದ ಭರಣಿ ಅದೆಲ್ಲ ವರ್ಷಕ್ಕೆ ಇಟ್ಟೀನಿ ರೀ. ಖಾರದ ಭರಣಿ ಮ್ಯಾಗ ಒಂದು ಟೋಪನ ಉಲ್ಟಾ ಮುಚ್ಚಿನಿ. ಯಾಕಂದ್ರೆ ನನ್ನ ಮಗ ಅದು ತೆಗೆದು ಒಡೆದಾರ ಬಿಡ್ತಾನೆ. ಇಲ್ಲ ಖಾರ ತೊಗೊಂಡು ಬಾಯಾಗರೆ ಕಣ್ಣಾಗರ ಹಾಕೊಂಡ್ರೆ ಅದ್ರ ಯಾರು ಗತ್ತೀರಿ. ಸುಮ್ಮನೆ ಬೈಸ್ಕೊಳಕ್ಕೆ ಕಿರಿಕಿರಿ. ಇವೆಲ್ಲ ಔಷಧಗಳಿಗೆ ಇಲ್ಲಿ ತಂದಿಟ್ಟಿನಿ ನೋಡ್ರಿ. ಒಂದು ಬುಟ್ಟಿ ಚಲ್ಲಿ ಬಂದಿನಿ. ಉಳಿದಿದ್ದು ಇವಿಸ್ ಅದಾವು. ಇವಿಸ್ ತಂದಿಟ್ಟಿನಿ. ವಿಟಮಿನ್ ಎ ಔಷಧ, ಆಮೇಲೆ ಕಿವ್ಯಾಗ ಹಾಕೊಳ್ಳೋದು, ಕಣ್ಣ ಹಾಕೊಳ್ಳೋದು, ಮೂಗನ ಹಾಕೊಳ್ಳೋದು, ಇವೆಲ್ಲ ಔಷಧಗಳದಾವು. ಆಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಅಲರ್ಜಿ ಆದ್ರಿ ನನ್ನ ಮಕ್ಕಳಿಗೆ. ಅವಾಗ ಸ್ಕಿನ್ ಅಲರ್ಜಿ ಒಂದು ಆತದಲ್ರಿ. ಅದ್ರ ಸಲುವಾಗಿ ಇಟ್ಟಿನಿ. ಒಂದು ಐರನ್ ಗುಳಿಗೆ ಅದಾವು, ಫೋಲಿಕ್ ಆ್ಯಸಿಡ್ ಗುಳಿಗೆ ಅದಾವು. ಅವೆಲ್ಲ ಗರ್ಭಿಣಿಯರಿಗೆ ಅವ್ರಿಗೆ ಕೊಡಕ್ಕೆ ಇಟ್ಟಿವಿ.
ಅಡಿಗೆಲ್ಲ ಒಂದು ಬಾಕ್ಸ್ನ ಹಾಕಿ ಮ್ಯಾಗ ಬಡ್ದಿನಿ ನೋಡ್ರಿ. ಹಿಂಗಾಗ್ಯಾವು 3 ಬಾಕ್ಸ್ ಬುಕ್ ಆಗ್ಯಾವು. ಏನು ಮಾಡೋದು, ಬೇಕಾತಾವು ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಳಿದೇನಾದರೂ ಕೇಳಿದ್ರಂದ್ರೆ ಅದ್ರಾಗ ಬುಕ್ನಾಗೆ ಇರ್ತಾವೆ. ಇವು ಅರ್ವಿ ಇಷ್ಟು ಮಡಚಿ ಅಲ್ಲಿ ಕೌದಿ ಒಂದು 2 ಚೀಲ ಕೌದಿ ಒಗ್ದು ಹಾಕ್ಯಾರ್ರಿ. ಈಗ ಒಂದು ಅರ್ಧ ಆಗ್ಯಾವು, ಇನ್ನೊಂದು ಅರ್ಧ ಅದಾವು. ಇವೆರಡು ಚೀಲ ಕೌದಿ ಎಲ್ಲ ಮಡಿಚಿಟ್ಟಾರ. ಒಣಗಿಸ್ಕೊಂಡು ಬಂದು ಬ್ಯಾರೆದವ್ರು ಮ್ಯಾಳ್ಗಿ ಮ್ಯಾಗ ಹಾಕಿದ್ದೇವೆ. ನಮ್ದಂತೂ ಪತ್ರ ಮನಿ ಅದ. ಏನು ಮಾಡೋದು, ಮ್ಯಾಗೆಲ್ಲ ಒಣಾಕ್ಲಿಕ್ಕೆ ಹೋದ್ರೆ ಪತ್ರ ಎಲ್ಲ ತಳಗೆ ಇಳಿದು ಬಿಡ್ಲಕತ್ತಾವು. ಇನ್ನು ಇವೆಲ್ಲ ಅಗಸರು ಮಟ್ಟಿ ಎಲ್ಲ ಮಡಿಚಿಡ್ಬೇಕಲ್ರಿ. ಇನ್ನು ಜಾಗಕ್ಕೆಲ್ಲ ಸೋಪಾನಾಗಿ ಇವೆಲ್ಲ ಮಡಿಚಿಡ್ಬೇಕ್ರಿ. ಇನ್ನು ಕೆಲಸ ಅಲ್ದ ಕೆಬ್ಬಣ ಸಾಮಾನ್ಯ ಹತ್ತವತ್ತೇಳಿ ಅವು ಇವು ಗೊಳೆ ಮಾಡಿ ಇಟ್ಟಿದ್ದೆಲ್ಲ ಬ್ಯಾಸ್ರ ಆಗಿತ್ತು ನೋಡ್ರಿ. ತೊಳೆದು ಅವ ಅಲ್ಲೇ ಇಟ್ಟಲ್ಲಿ ಜಂಗ ತೊಲಕತ್ತಿದ್ದು. ಏನೋ ಬೇಡವ ಇದು ಏಸ್ ಸಾರಿ ತೊಳೆದು ಏಸ್ ಸಾರಿ ಇಡೋದು, ಇಟ್ಟಲ್ಲೆಲ್ಲ ಹಾಳಾಗಿ ಹೋಲಕತ್ತವತ್ತ. ಪ್ಲಾಸ್ಟಿಕ್ದು, ಕಬ್ಬಿಣದು, ಜರ್ಮನಿದು ಒಂದು ಕುಕ್ಕರ್ ಒಂದು 4 ಆಗಿದ್ದು ನೋಡ್ರಿ. ನನ್ನ ಕೈಗೆ ತಾಳಲಾಗಿದ್ದೇನೆ. ಯಾರಿಗೆ ಗೊತ್ತಾ, 4 ಬಾದಾಗ ಹೋಗಿದ್ದು. ಇಲ್ಲೇ ಹೋಗಿದ್ದು ಒಂದಿಷ್ಟು ಅವ್ಕರು ಬಟನ್ನೇ ಹೋಗಿದ್ದು, ಮತ್ತು ಒಂದಿರ್ದು ಅವ್ಕರು ವಯಸ್ಸರೇ ಹೋಗಿತ್ತು. ಇನ್ನು ಕೆಲವೊಂದ್ರದ್ದು ಹಿಡಿಕಿನೇ ಹೋಗಿ ಬಿಟ್ಟಿದ್ದು. ಇನ್ನು ಮೋಡ್ಕಾಗಳು ಇವು ಇಟ್ಕೊಂಡು ಸರಿ ಇದ್ರ ಮೇಲೆ ಅಡುಗೆ ಮಾಡೋದಂತ ಹೇಳಿ ಇನ್ನು ಒಂದು ಮಾತ್ರ ಉಳ್ದಾದ್ರಿ. ಒಂದು 3 ಕುಕ್ಕರನ್ನು 4 ಕುಕ್ಕರ್ ಹಾಕಿಕೆಂದ್ರೆ ಇವೆರಡು ಕುಕ್ಕರ್ ತೊಗೊಂಡಾರ. ಮ್ಯಾಗ ಒಂದಿಷ್ಟು ರೊಕ್ಕ ಕೊಡ್ಬೇಕಂತ ಹೇಳ್ಯಾರ. ಅದೆಲ್ಲ ಅವ್ರು ಹೇಳಿದ ರೇಟಿಗೆ ನಮ್ಮ ಆಯಿಗೆ ಬರೋಬ್ಬರಿ ಜಮಾಸ್ತದೆ ನೋಡ್ರಿ. ನಮ್ಮ ಆಯಿ ಭಾಳ ಕಡಿಮೆ ರೇಟಿಗೆ ತೊಗೋತಾಳೆ ನೋಡ್ರಿ. ನಮಗೆ ಹಾಕ್ತಾರೆ ಅನಿಸ್ತಾರೆ ಟೋಪಿ. ನಾವೇ ಒಂದು ಸ್ವಲ್ಪ ಶಾಣೆ ಇಲ್ಲ. ಬಾಂಡೆ ಅರ್ವಿ ಅವು ಇವು ಏನ್ರಿ ಸಂತಿಗೆ ಹೋದೆವಂದ್ರೆ ತಲೆ ಮೇಲೆ ಟೋಪಿ ಹಾಕೊಂಡೇ ಬರ್ತೀವಿ. ಅಷ್ಟು ರೇಟ್ ಹೇಳ್ಯಾರ ತಿಳಿಕಂದ್ರೆ ನಾವು ಗಾಬರಿ ಆಗಿರ್ತೀವಿ. ಆದ್ರೆ ಆಯಿ ಮಾತ್ರ ಪಕ್ಕ ಅದಾಳ್ರಿ. ನಮ್ಮ ಆಯಿ ಸಂತಿ ಮಾಡೋದ್ರಾಗ ಕಡಿಮೆ ರೇಟತ್ ಅನ್ನಿಸ್ತದೆ ನನಗೆ. ಅಂದ್ರೆ ಆಯಿಗೆ ತಿಳಿತದ ನನಗಿಂತ. ಆಯಿ ಯಾಕಂದ್ರೆ ಮೊದಲೆಲ್ಲ ಅವ್ರು ತೊಗೊಂಡಿರ್ತಾರೆ ಮಾಡಿರ್ತಾರೆ, ಅವರಿಗೆ ಗೊತ್ತಿರ್ತದಲ್ಲ. ಇವೆರಡು ಕುಕ್ಕರ್ ತೊಗೊಂಡವ್ ನೋಡ್ರಿ. ಅವು ಮೋಡ್ಕ ಪೀಡ್ಕ ಎಲ್ಲ ಹಾಕಿ ಶನಿವಾರ ನಾಳೆಗೆ ಒಂದಿನ ಆದ ನೋಡ್ರಿ. ಅದ್ರದ್ದೊಂದು ಮೆರವಣಿಗೆ. ಇನ್ನು ಭಾಂಡೆ ತಿಕ್ಕೋದು ಮತ್ತು ಅವೆರಡು ಕೋಲಿ ತೊಳೆಯೋದು. ನಮಗಂತರೂ ಹಿಂಗೆ ಯಾಕೆ ಹಬ್ಬ ಹುಣ್ಣಿಮೆ ಬರ್ತಾವಂತ ಅನ್ನಿಸ್ತದ. ಯಾಕಂತ ತೊಳೆಯೋದು ಆದ್ರೆ ಮನೆ ಎಲ್ಲ ಸ್ವಚ್ಛ ಕ್ಲೀನಾಗಿರೋದ್ರಿಂದ ಒಂಥರ ಮನುಷ್ಯ ಶಾಂತಿ ಅನ್ನಿಸ್ತದ. ಮನೆಯೂ ಶಾಂತವಾಗಿರ್ತದೆ. ತೊಳೆಯೋದನ್ನು ಚಲೋ ತೊಳಿತಿರ್ಬೇಕು. ಅವಾಗ ಮನೆ ಎಲ್ಲ ಕ್ಲೀನ್ ಮಾಡ್ತಿರ್ಬೇಕು. ಏನೋ ಯಾವಾಗಾರ ಒಮ್ಮೆ ಮನೆ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತೀವಿ ಅಂದ್ರೆ ಮ್ಯಾಗ ಗಟ್ಟಿ ಒರೆಸಿರ್ತೀವಿ. ಆ ಭಾಂಡೆ ತಿಕ್ಕೋದು ಒಂದಿಷ್ಟು ಪರಿಶಿ ಒರೆಸೋದು ಮಾಡಿರ್ತೀವಿ. ಆದ್ರೆ ಇಷ್ಟೆಲ್ಲ ಒಂದು ಚಿಂದಿ ಮೊದಲು ಮಾಡಿ ಹೊರಗೆ ಹೋಗೋದು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡೋದಂದ್ರೆ ಹಬ್ಬ ಹುಣ್ಣಿಮೆ ಬಂದಾಗೆ ಆತಾವು. ನಮ್ದಾರ ಹಿಂಗಾಯ್ತು. ನಾವು ಬಂದಿದ್ದು ನನ್ನ ಬಾಯಿಗೆ ಬಂದಿದ್ದು ಏನೋ ಶಿಕ್ಷಕಂಗೆ ಹೇಳಿನ್ರಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಿಮ್ಮ ಮನ್ಯಾಗ ತಿಕ್ಕೋದು ತೊಳ್ಯೋದು ಈಗ ಒಗ್ಯೋದು ಅಂದ್ರೆ ಬ್ಯಾಸರ ಯಾರಿಗಾದ್ರೆ ಹೇಳ್ರಿ. ನಾನು ಮತ್ತು ಮುಂದಿನ ವ್ಲಾಗ್ದಾಗ ನಿಮ್ಗೆ ಸಿಗ್ತೀನಿ ಅತ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಹಿಂಗೆ ನೋಡಬೇಡ್ರಿ. ಮತ್ತು ಸ್ಕಿಪ್ ಮಾಡ್ಲಾರ್ದೆ ನೋಡಿದ್ರಂದ್ರೆ ಭಾಳ ಅನುಕೂಲ ಆಗ್ತದೆ. ಎಲ್ರಿಗೂ ಇನ್ನೊಮ್ಮೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.